ಹಲೋ, ನಮಸ್ತೆ ಎಲ್ಲರಿಗೂ. ಉತ್ತರ ಸಿದ್ದೇಶ್ವರ ತೋಟ ಇದು. ನಾವು 5 ತಿಂಗಳು ಮೇ ತಿಂಗಳಲ್ಲಿ ಈ ರೀತಿ ಹೊಲ ಒಂದೆರಡು ಸತಿ 5 ಬಾಳಿಂದು ಎಲ್ಲ ಹೊಡೆದು ಅರಗಿಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈ ಥರ ಅಲ್ಲಿ ಬೋರಿಲ್ಲ, ನಮ್ಮದು ವಾಣಿ ವಿಲಾಸ ಜಲಾಶಯ ನೀರು ಬರುತ್ತೆ. ಅದರಲ್ಲಿ ಮೇ ತಿಂಗಳಲ್ಲಿ ಈ ರೀತಿಯಾಗಿ ಎಲ್ಲ ತೋಟ ರೆಡಿ ಮಾಡಿದ್ದೆ. ಇದರಲ್ಲಿ ಮಳೆ ಆಶ್ರಿತವಾಗಿ ನಾನು ಮಾಡುತ್ತಾ ಇದ್ದೀನಿ ಮತ್ತು ವಾಣಿ ವಿಲಾಸ ಜಲಾಶಯ ನೀರು ಸಿಗುತ್ತೆ ನಮಗೆ. ಯಾವ್ಯಾವ ಕಾಲದಾಗ ಬಿಡ್ತಾರೋ ಅದಕ್ಕೆಲ್ಲ ನೀರು ವ್ಯವಸ್ಥೆ ಮಾಡ್ತೀನಿ. ತೆಂಗು ಹಾಕಿದ್ದೀನಿ. ಈ ರೀತಿಯಾಗಿ ಹೊಲನೆಲ್ಲ ಕ್ಲೀನಾಗಿ ಹಸನು ಮಾಡ್ಕೊಂಡು ರೆಡಿಯಾಗಿದ್ದೆ. ಒಂದೆರಡು ಸಲ ಬೇಸಾಯ ಹೊಡಿಸಿ ಅರಗಿಸಿ ಎಲ್ಲ ರೆಡಿ ಮಾಡಿದ್ದೆ. ಆಗ ಮಳೆ ಬಂತು. ಮಳೆ ಬಂದಮೇಲೆ ನಾನು ಮೊದಲಾಗಿ ಸೆಡೆ ಮೇಕೆ ಆಹಾರ, ಕುರಿ ಮೇಕೆಗೆ ಎಲ್ಲ ಆಹಾರವಾಗಿರಲಿ ಅಂತಂದೇಳಿ ಸೆಡೆ ಹಾಕಿದೆ. ಮಳೆ ಆಶ್ರಿತಲ್ಲ, ಹಂಗಾಗಿ ಸೆಡೆ ಮೊದಲು ಹಾಕಿದೆ. ಸ್ವಲ್ಪ ತೆಂಗಿನ ಗಿಡ ಎಲ್ಲ ಇದೆ. ಸೆಡೆ ಎಲ್ಲ ಚೆನ್ನಾಗಿ ಬಂತು. ಸೆಡೆ ಆದಮೇಲೆ ನುಗ್ಗೆ ಹಾಕಿದೆ. ಇಲ್ಲಿ ನುಗ್ಗೆ ಸ್ವಲ್ಪ ಮಳೆ ಜಾಸ್ತಿ ಕಾಲೇದ ನೀರು ಇಟ್ಟರಿಂದ ನುಗ್ಗೆ ಕಡಿಮೆ ಆಯಿತು. ಸೆಡೆ ತುಂಬ ಚೆನ್ನಾಗಿ ಬಂತು. ನಮ್ಮ ಹೊಲದಲ್ಲಿ ಗರಿಕೆ ಹುಲ್ಲು ಜಾಸ್ತಿ ಅಂತ ಅವರೇ ಒಂದು ಸ್ವಲ್ಪ ಬದಿಗೆಲ್ಲ ನೆಟ್ಟೆ. ಬದಿನಾಗ ಒಂದು ಸ್ವಲ್ಪ ಹಿಂದು ಮುಂದೆ ಆಗಿದೆ, ಇನ್ನೂ ದೊಡ್ಡದಾಗಿಲ್ಲ. ಅವರೇ ಇದು ಸಜ್ಜೆ ಪಕ್ಷಿಗಳಿಗೆಲ್ಲ ಆಹಾರವಾಗಲಿ ಅಂತಂದೇಳಿ ಒಂದು ಸ್ವಲ್ಪ ಸಜ್ಜೆ ಹಾಕಿದೆ. ಪಕ್ಷಿಗಳೆಲ್ಲ ತಿಂದು ಹೋಗ್ತವೆ. ನೋಡಲ್ಲಿ ಸೆಡೆ ಜೊತೆಗೆ ಸ್ವಲ್ಪ ಜೋಳ ಹಾಕಿದೆ. ಯಾವುದೇ ವೀರ್ಯ ಗೊಬ್ಬರ ಏನೂ ಹಾಕಿಲ್ಲ. ಜೋಳನೂ ಚೆನ್ನಾಗೆಲ್ಲ ಪಕ್ಷಿಗಳು ತಿಂತವೆ. ಜೋಳದ ಕಾಳು ನಾನು ಯಾವುದು ಪಕ್ಷಿಗೂ ಹೊಡೆಯಲ್ಲ, ಡಿಸ್ಟರ್ಬ್ ಮಾಡಲ್ಲ. ಸೆಡೆ ಒಂದು ಸ್ವಲ್ಪ ಎಲ್ಲ ಕಾಳುಗಳೆಲ್ಲ ತಕ್ಕೊಂಡು ನುಗ್ಗೆ ಸ್ವಲ್ಪ ಎಲ್ಲ ಹೂವು ಆಗ್ತಾಯಿದೆ. ಈಗ ಹೂವು ಆಗ್ತಾಯಿದೆ. ಇನ್ನು ಅಳಸಿಂದೆ ಹೆಸ್ರು ಕಾಳೆಲ್ಲ ಹಾಕಿದ್ದೆ. ಮಳೆ ಜಾಸ್ತಿಯಾಗಿ ಎಲ್ಲ ಕೊಳ್ತೋಯ್ತು. ಆದ್ರೂ ತಿರ್ಗಿ ಹಾಕಿದ್ದೀನಿ. ನುಗ್ಗೆ ಹೂವು ಆಗಿದೆ ಸ್ವಲ್ಪ. ಅವರೇ ಎಲ್ಲ ಬದಿಗೆಲ್ಲ ಹಾಕಿದ್ದೀನಿ. ಸ್ವಲ್ಪ ಎಲ್ಲ ಮುಚ್ಚಿಗೆ ಬೆಳೆಯೋಕ್ಕೆ ಹುರುಳಿ ಹಾಕಿದ್ದೀನಿ. ಮನೆಗೆ ಒಂದು ಸ್ವಲ್ಪ ಬೀಜಕ್ಕೆ ಮುಂದಿನ ವರ್ಷ ಬೀಜ ರೆಡಿ ಮಾಡ್ಕೊಳ್ಳೋಕ್ಕೆ ಮನೆಗೂ ಸೇರಿಸಿ ಈ ರೀತಿ ಮೇಯಿಂದ ಇಲ್ಲಿವರೆಗೂ